ಒಗ್ಗ ಇವ್ನು ಅವ್ನು ಎಂಥ ಬಾಲಿಗ್ರಿ ಇವ್ನು ಅವ್ನು ಫುಲ್ ತಿಂಡಿಗೆ ತಿಂಡಿ ಇವ್ನು ಅವ್ನು ಎಲ್ಲ ಪ್ಲೇಯರ್ಸ್ಗಳಿಗೆ ಒಂದು 20 ಕಿಲೋ ಕೊಂಡ ತಂದಕ್ಕೆ ನಮ್ಮ ಮನೆ ಊಟ ಮಾಡಿಸ್ಬೇಕು ಎಂಥ ಬಾಲಿಂಗ್ರಿ ನೋಡ್ರಿ. ಬಾಲಿಂಗ್ನು ಹಂಗೆ, ಫೀಲ್ಡಿಂಗ್ನು ಹಂಗೆ, ಬ್ಯಾಟಿಂಗ್ನು ಹಂಗೇನಪ್ಪ. ಇವನು ಬಾಲಿಂಗ ಫೀಲ್ಡಿಂಗ ಮತ್ತು ಬ್ಯಾಟಿಂಗ್ ಮಾಡೋದು ನೋಡಿ ಇವನು ಹೇಟರ್ಸ್ಗಳಿಗೆ ನಿದ್ದೆ ಹತ್ತಿಲ್ರಿ. ಅವಕ್ಕೆ ನಿದ್ದಿನೂ ಇಲ್ಲ, ಅವಕ್ಕೆ ಕಣ್ಣಂದು ರಗತ ಹೊಂಟದ್ರಿ, ನೀರಲ್ಲ ಕಣ್ಣಂದು ರಗತ ನಾವು ನಿಮ್ಮ ಉರ್ಕೋರಿ ಫೈನಲ್ಗೆ ಹೋಗಿ ಕೂತ್ ನೋಡಿ ನಮ್ದು RCB. ಇದು ಒಂದೇ ಒಂದು ಬೇಕು ಈತ್ರಿ ನೋಡ್ರಿ ನಮ್ದು RCB ಇವತ್ತು ನೋಡ್ರಿ ಒಟ್ಟ 4 ಬಿಡ್ಲಿಲ್ರಿ. ಸಾಲ್ಟ್ ಅಣ್ಣ ಭಾರಿ ಫೀಲ್ಡಿಂಗ್, ಎಲ್ಲರ ಫೀಲ್ಡಿಂಗ್ ಭಾರಿ ರೀ. ತಿಂಡಿಗೆ ತಿಂಡಿ ಹೆಚ್ಚು ಇವತ್ತು ಫೀಲ್ಡಿಂಗ್ ಮಾಡ್ಕಿ ಇವತ್ತು ಈ ಕಂಡೀಷನ್ ಗೆದಲೇಬೇಕು, ನಾವು ಫೈನಲ್ಗೆ ಹೋಗ್ಬೇಕಂದ್ರೆ ಅವ್ನು ಇವತ್ತು ಅವರು ವಿಚಾರ ಮಾಡಿನೇ ಬಂದಿರ್ರಿ. ಭಾರಿ ಬ್ಯಾಟಿಂಗ್ ಮಾಡಿದ್ರು, ಬಾಲಿಂಗ್ಗಳ ಮೇಲೆ ಮಾನಸಿಕ್ರಿ, ಬಾಲಿಂಗ್ ಭಾರಿ ರೀ. ಈ ಕಡೆ ನೋಡ್ರಿ ಫೀಲ್ಡಿಂಗ್ನು ಭಾರಿ. ಮತ್ತು ಈ ಕಡೆ ಟಾಸ್ ಹಾರಿಸಿದ್ರಿ ಇದು ಶ್ರೇಯಸ್ ಅಯ್ಯರ್ ಅವರು ಟಾಸ್ ಹಾರಿಸ ಮತ್ತೆ ಈ ಕಡೆ ನಮ್ಮ ರಜತ್ ಪಟೇಲ್ ಬೇಡಿದ್ರು ಟಾಸ್ ಗೆದ್ದಿರಪ್ಪ. 3 ಸರಿ ಸತತವಾಗಿ 3 ಸರಿ ಟಾಸ್ ಗೆದ್ದೆ. ಒಂದು SRS ಸಂಘಟ ಒಂದು, ಲಕ್ನೋ ಸಂಘಟ ಒಂದು, ಇವತ್ತಿಂದು ಪಂಜಾಬ್ ಸಂಘಟ ಒಂದು ಗೆದ್ದೇನೋ. ನೀವು ಬ್ಯಾಟಿಂಗ್ ತೋರಿಪ್ಪ ಎಷ್ಟು ಹೊಡಿರಿ ಒಂದು 3 ಸರಿ ಹೊಡಿರಿ ಅನ್ನಕ್ಕೆ ಅವಕ್ಕೆ ಬ್ಯಾಟ್ ತಂದಕ್ಕೆ ಅವಕ್ಕೆ ಆಡೋಕೆ ಬಂದ್ರು ಇವು ಪ್ರಿಯಾನ್ಸ್ ಆರ್ಯ ಮತ್ತು ಅದು ಪ್ರಮ್ ಸಿಬ್ರನ ಓಪನರಾಗ ಬಂದಿರಪ್ಪ. ಇವರು ಯಾಕಪ್ಪ ಅಂತಾರೆ ಅವು ಓಪನರ್ ಪ್ಲೇಯರ್ಗಳು ರೀ ಭಾಳ ಡೇಂಜರ್. ತುಂಬ್ಯಾಡೋಕೆ ಚಾಲು ಮಾಡೋದಂದ್ರೆ ಒಟ್ಟು ಒಂದು 300-200 ರನ್ ಆಗಪ್ಲೆ ಅವರೇ ಅವು ಅಷ್ಟು ಡೇಂಜರ್ ಪ್ಲೇಯರ್ಗಳು ಅದ ರೀ. ಆದ್ರೆ ನಮ್ಮ ಈ ಕಡೆ ಹುಲಿ ಇವತ್ತು ಹಜಲ್ವುಡ್ ಬಂದಿನಲ್ರಿ, ಅದು ಮೇನ್ ಭಾರಿ ಅಂದ್ರೆ ಭಾರಿ ಅನುಕೂಲ ಆಗೈತ್ರಿ. ಈ ಕಡೆ ಫಸ್ಟ್ ಓವರ್ ಭುವನೇಶ್ವರ್ ಕುಮಾರ್ ಅವ್ರು ಹಾಕಕ್ಕೆ ಬಂದರು. ಫಸ್ಟ್ ಓವರ್ದಾಗ ಒಂದು 7-5 ರನ್ ಹೋದ್ರಪ್ಪ. ಹೋಗೋಣ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಓವರ್ ದಯಾಳಣ್ಣ ಬಂದನ್ರಿ. ದಯಾಳಣ್ಣ ಬರ್ನ ಮತ್ತೆ ಕಡೆ ಎತ್ತು ಹುಡ್ಲಿಕ್ಕೆ ಹೋದನ್ರಪ್ಪ. ಅವ ಯಾವ ಪ್ರಿಯಸ್ ಆರ್ಯ ಅಲ್ಲಿ ರೆಡಿಯಾಗಿ ನಿಂತಿತ್ರಿ. ಕುರ್ನಾಲ್ ಪಾಂಡ್ಯ ಮತ್ತೆ ಕ್ಯಾಚ್ ಔಟ್ ಹೊಯ್ಕೋತಿದ್ದು ಪ್ರಿಯಾನ್ಸ್ ಆರ್ಯ. ಮತ್ತು ಆ ನಂತರ ಪ್ರಭ್ ಸಿಮ್ರನ್ ಅವ್ರನ್ನು ಔಟ್. ಮತ್ತು ಈ ಕಡೆ ಶ್ರೇಯಸ್ ಅಯ್ಯರ್ ರೀ ಮಗ ಬರೋಣ ತಡೆಯಲ್ಲ, ಅದು ಭೀ 2 ರನ್ನಿಗೆ ಔಟ್ ಐತ್ರಿ. ಮತ್ತು ಈ ಕಡೆ ಅದು ಇದು ಶ್ರೇಯಸ್ ಅವ್ರ ಔಟಾಗನೇ ಇನ್ನೊಂದು ಯಾವ್ದು ಪ್ಲೇಯರ್ ಬರ್ತಿರಪ್ಪ, ನಿಹಾಲ್ ವದೇರ. ಮತ್ತು ಈ ಕಡೆ ಇಂಗ್ಲೀಷ್ ಅವರು ಒಂದು ಜರ ಚಂದ ನಿಂತು ಆಡಗುತ್ತಿದ್ರಿ. ಆ ನಂತರ ಅದು ಇದು ಇಂಗ್ಲೀಷ್ನ ಔಟ್ ಐತ್ರಿ. ಹಿಂದೆ ಹೊಡ್ಲಿಕ್ಕೆ ಹೋದನ್ರಿ, ಅಲ್ಲಿ ಹಿಂದೆ ಹುಲಿ ನಿಂತಿತ್ರಿ. ಅದೇ ಇದು ಭುವನೇಶ್ವರ್ ಕುಮಾರ್ ಅವರು ಅವರೊಂದು ವಿಕೆಟ್ ತೊಗೊಂಡ್ರು. ಮತ್ತು ಆ ನಂತರ ನಿಹಾಲ್ ವದೇರ್ ಅವ್ರನ್ನು ಹೊಯ್ಕೋತ್ ಹೋಯ್ತ್ರಿ. ಅದು ಮೇನ್ ಬಾಲಿಂಗ್ ಮಾನಿಸ್ಬೇಕ್ರಿ. ಸುಯೇಶ್ ಶರ್ಮಾ ಅವ್ರದ್ದು ಎಂಥ ಬಾಲಿಂಗ್ ರೀ, 2 ವಿಕೆಟ್ ಬೋಲ್ಡೌಟೆ ಮತ್ತು ಇನ್ನೊಂದು ವಿಕೆಟ್ LB ತೆಗೆದ್ರು. ಭಾರಿ ಬಾಲಿಂಗ್ ಹಾಕಿದ್ರು ಸುಯೇಶ್ ಶರ್ಮಾ ಅವ್ರದ್ದು ಮತ್ತು ಹ್ಯಾಸಲ್ವುಡ್ ಅವ್ರದ್ದು ಬೆಂಕಿ ಬಾಲಿಂಗ್. ಇವತ್ತು ನಮ್ಮ ಬಾಲರ್ಸ್ಗಳಿಗೆ ಒಂದು ಅವಾಗ ಮೊದಲಿಗೆ ನೋಡ್ರಿ ಒಂದು 20 ಕಿಲೋ ಖಂಡ ತಂದಕ್ಕೆ ಎಲ್ಲ ಪ್ಲೇಯರ್ಸ್ಗಳಿಗೆ ನಾವು ನಮ್ಮ ಮನ್ಯಾಗ ತಂದಕ್ಕೆ ಊಟ ಮಾಡಿಸ್ಬೇಕ್ರಿ. ಅಂಥ ಬಾಲಿಂಗ, ಎಂಥ ಫೀಲ್ಡಿಂಗ, ತಿಂಡಿ ಹಚ್ಚಿಕೆ ಇವತ್ತು ಗೆದ್ದು ಇದೊಂದು ಫೈನಲ್ಗೆ ಹೋಗಿ ಕೂತು ರೀ. ಈಗೇನು ಒಟ್ಟ ವಿಚಾರ ಇಲ್ರಿ, ಆರಾಮ ಒಂದು 3 ದಿನ ನಮ್ಗೆ ಒಂದರ ವಿಚಾರ ಮಾಡಕ್ಕೆ ಆಡಪ್ಲೆ ಒಂದು ನಮಗೆ ಅನುಕೂಲ ಆಗಿಬಿಟ್ಟೈತ್ರಿ. ನೋಡ್ರಿ ಈ ಕಡೆ ಬಾಲಿಂಗ್ ಒಳಗೆ ಯಾರ್ಯಾರು ಎಷ್ಟೆಷ್ಟು ವಿಕೆಟ್ ತೆಗೆದಾರಪ್ಪ ಅಂತ ಲಿಸ್ಟ್ ನೋಡ್ಬೇಕಪ್ಪ ಅಂತ ನೋಡ್ರಿ. ಈ ಕಡೆ ನಮ್ದು ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟ್ ತೆಗೆದಾರ, ಮತ್ತು ದಯಾಳ್ ಅವರು 2 ವಿಕೆಟ್ ರೀ, ಮತ್ತು ಹೆಸಲ್ವುಡ್ ಅವರು 3 ವಿಕೆಟ್, ಮತ್ತು ಈ ಕಡೆ ಸುಯೇಶ್ ಶರ್ಮಾ ಅವ್ರನ್ನು 3 ವಿಕೆಟ್. ಸುಯೇಶ್ ಶರ್ಮಾ ಅವ್ರದ್ದು ಬಾಲಿಂಗ್ ಗಿಚ್ ಬಾಲಿಂಗ್ ರೀ, ಮತ್ತು ದಯಾಳ್ ಅವ್ರದ್ದು ಬಾಲಿಂಗ್ ಗಿಚ್ಚ, ಎಲ್ಲ ಬಾಲರ್ಸ್ಗಳು ಗಿಚ್ ರೀ, ಮತ್ತು ಹೆಸಲ್ವುಡ್ ಅವ್ರದ್ದು ಗಿಚ್ ಬಾಲಿಂಗ್, ಮತ್ತು ಈ ಕಡೆ ನಮ್ಮ ಇದು ಶೇಫರ್ಡ್ ಅವ್ರದ್ದು ಗಿಚ್ ಬಾಲಿಂಗ್ ರೀ. ಮತ್ತು ಅದು ಡೇಂಜರ್ ಪ್ಲೇಯರ್ ಐತ್ರಿ. ಅದು ಒಂದು 2 ಮ್ಯಾಚ್ ಐತ್ರಿ, ಅದು ಎಂಟ್ರಿ ಆಗಲ್ಲ ಇದ್ರಿ. ಅದು ಹುಲಿ ಅದು ಎಂಟ್ರಿ ಐತಪ್ಪ ಅಂದ್ರೆ ಅವು ಕತ್ರ ನಿತ್ರ ಕಾಣಿಸಲ್ರವ, ಅಷ್ಟು ಡೇಂಜರ್ ಪ್ಲೇಯರ್ ಐತ್ರಿ. ದೆವ್ ಬಿದ್ದಂಗೆ ಐತ್ರಿ ಅದು. ನಾವು ನೋಡ್ರಿ ಅಂಜಬೇಕ್ರಿ. ಬ್ಲ್ಯಾಕ್ ಡ್ರ್ಯಾಗನ್ ಅದಕ್ಕೆ ಅಭಿಮಾನಿಗಳು ಹೆಸರಿಟ್ಟಾರ. ಬ್ಲ್ಯಾಕ್ ಡ್ರ್ಯಾಗನ್ ಅದನ್ರಿ ಭಾರಿ ಪ್ಲೇಯರ್ ಐತ್ರಿಪ್ಪ. ಅದು ಅವ ಎಂಟ್ರಿ ಆಗಲ್ಲಂಗ್ರಿ. ಅವು ಎಂಟ್ರಿ ಆಗೋದನಪ್ಪ ಅಂತಂದ್ರೆ ಮತ್ತೇನು ಅವು ಎಲ್ಲ ಬಾಲರ್ಸ್ಗಳು ಹೇತಾಡ್ಬೇಕ್ರಿ. ಅಷ್ಟು ಡೇಂಜರ್ ಬ್ಯಾಟಿಂಗ್ ಆಡ್ತೈತ್ರಿ ಅದು ಹುಲಿ. ಬಾಲು ನೋಡ್ತೀರಿ ಅಲ್ರಿ ನೀವು, ಎಷ್ಟು ಡೇಂಜರ್ ಬಾಲಿಂಗ್ ಹೋಗ್ತಾನೆ, ಕಲ್ಲು ಹೋಗ್ತಾನ್ರಿ ಮಗ ಇದು ಬಾಲಿಂಗ್. ಅದೇನು ವಿಚಾರ ಮಾಡಬೇಡಪ್ಪ, ನೀವು ಸುಮ್ಮ ಕುಂಡ್ರು 1-2 ಮ್ಯಾಚ್ ಫೈನಲ್ ಆಡಕೈತಿ ಅನ್ನಕ್ಕೆ ಮತ್ತೇನು ಸಾಲ್ಟ್ ಅಣ್ಣ ನಿಂತಕ್ಕೆ, ಮತ್ತು ಈ ಕಡೆ ಪಟ್ಟಿದಾರ ಮತ್ತು ಸಾಲ್ಟ್ ಅಣ್ಣ ನಿಂತಕ್ಕೆ ನಾವು ಮ್ಯಾಚ್ ಮುಗಿಸಿ ದಂಡಿಗೆ ಹಚ್ಚಿ ಬರ್ತೀವಿ ಅನ್ನಕ್ಕೆ ಅವ್ರು ದಂಡಿಗೆ ಹಚ್ಚಿ ಬಿದ್ದರು. ಮತ್ತು ಫೈನಲ್ಗೆ ಹೋಗಿ ಕೂತು. ಈಗ ಏನು ವಿಚಾರ ಬೇಡ್ರಿ ನಮಗೆ, ಆರಾಮ ಫೈನಲ್ ಕುಡಿತು ನೋಡ್ರಿ. ಇನ್ನೂ ಫೈನಲ್ ಕೇಸ್ ಸರಿ ಹೋಗಿದ್ದೇವಪ್ಪ ಅಂತಂದ್ರೆ 3 ಸರಿ ಇದು ನಿನ್ನಿಂದ ಹಿಡಿದವಪ್ಪ 4 ಸರಿ ರೀ ನೋಡ್ರಿ. 2009 ಒಂದು ಹೋಗಿದ್ದೆವು, ಮತ್ತು 2011 ಒಂದು, 2016 ಒಂದು, 2025 ಒಂದು ಫೈನಲ್ಗೆ ಹೋಗಿ ಕೂತೇವು. ಈ ವರ್ಷ ಕಪ್ಪು ಹೊಡಿತದ ನಮ್ಮದು ಹುಲಿಗಳು. ಯಾಕಪ್ಪ ಅಂತಂದ್ರೆ ನೋಡ್ರಿ ನಮ್ಮದು ಹುಲಿದು ಜರ್ಸಿ ನಂಬರ್ 18, ಮತ್ತು ನಾವು ಕಪ್ ಗೆದಿಲಾರ್ದು ಇರೋದು ವರ್ಷ 18. ಮತ್ತು ಅಂಥೊಳಗೆ ಎಲ್ಲರ ಅಭಿಮಾನಿಗಳದು ಏನು ಬೈಕಿ ಐತಪ್ಪ ಅಂತಂದ್ರೆ 18ನೇ ಸೀಸನ್ನ
ಕಪ್ ಗೆಲ್ಲಲೇಬೇಕಾದ ರೀಸನ್ ಅದರ ಸಲುವಾಗಿ ಗೆದಿಲೇಬೇಕು. ಹ್ಯಾಂಗ ಗೆದಿತಿದ್ರಿ ಈಗ ಹ್ಯಾಂಗ ಫೈನಲ್ ಕೂತದ ಅಲ್ಲಿ ಯಾವ್ಯಾಗ ಬರಲೆಕ್ಕ ಅವ್ನು ಮುಂಬೈಯಾಗ ಬರ್ಲೆಕ್ಕ, ಪಂಜಾಬಾಗ ಬರ್ಲೆಕ್ಕ, ಗುಜರಾತಾಗ ಬರ್ಲೆಕ್ಕ, ಯಾವ್ಯಾಗ ಬರಲಿ ಅವಕ್ಕೆ ಹೊಡ್ಯೋದು, ಕಪ್ ಗೆದ್ಕೊಂಡು ಹೋಗೋದು. ಮತ್ತೆ ನೀವು ವರ್ಷ ಅವು ಯೂಟ್ಯೂಬ್, ಟ್ವಿಟ್ಟರ್, ಅವು ಏನೇನು ಆ್ಯಪ್ ಸುಡುಗಾಡು ಆ್ಯಪ್ಗಳು ನೋಡ್ರಿ, ಇನ್ಸ್ಟಾಗ್ರಾಮ್ ಎಲ್ಲಕ್ಕೆಲ್ಲ ಹ್ಯಾಕ್ ಆಗ್ತೈತ್ರಿ. ಈ ಸರಿ ಕಪ್ ಗೆದಿತಪ್ಪ ಅಂದ್ರೆ ನೀವು ವಿಚಾರ ಮಾಡಿಟ್ಕೋರಿ, ಎಲ್ಲಕ್ಕೆಲ್ಲ ಮೊಬೈಲ್ ಹ್ಯಾಂಗ್ ಆಗ್ತದ, ಅಷ್ಟು ಡೇಂಜರ್ ಐತಿ. ಮತ್ತು ಇನ್ನೂ ಸರಿ ಮಗ ಇದು ಮುಳ್ಳಾಕ ಅಡುಗುತ್ತೀನಿ ರೀ, ಅವ ಭೀ ನಿತ್ತಿನಪ್ಪ ಅಂದ್ರೆ ಒಂದು 120 150 ರನ್ ಹಾಕ್ತೀವ್ರಿ. ಅದಕ್ಕಾಗ ವಿಕೆಟ್ ತೆಗೆದ್ರಿ. ಶ್ರೇಯಸ್ ಶರ್ಮಾ ಬೋಲ್ಡೌಟೆ ಭಾರಿ ಬಾಲಿಂಗ್ ಹಾಕಿದ್ರು. ಮತ್ತು ಈ ಕಡೆ ನಮ್ಮ ಪ್ಲೇಯರ್ಗಳು ಬಂದ್ರು. ಅದು ಬರೇ ಆಯರ್ ಪಟ್ಟಿ ಏಕ್ ರನ್ ಟಾರ್ಗೆಟ್ ಕೊಟ್ರಿ ಅವರು. ಅದು ಅವರು ನಮ್ಮ ಬಾಲಿಂಗ್ ಹಾಕೋದು ನೋಡಪ್ಪ ಅಂತ ಅವ್ರು ವಿಕೆಟ್ ಹೋಗೋದು ನೋಡಿದ್ರು. ಪವರ್ ಪ್ಲೇ ಒಳಗೆ 4 ವಿಕೆಟ್ ಹೋಗಿರಿ. ಆದ್ರೆ ಇವ್ರೇನು ಹೊಡಿತಾರೆ ಇಲ್ಲ ಅದಕ್ಕೆ ನಾನು ಅನ್ಕೊಂಡಿದ್ದ. ಮತ್ತೇನು ಏಕ್ ರನ್ ಆಯರ್ ಪಟ್ಟಿ ಮಾಡ್ದಂಗೆ ಹೊಡೆದ್ರಿ ಅವರು, ಟಾರ್ಗೆಟ್ ಕೊಟ್ಟರು ಕೂಡ. ಮತ್ತೇನು ಈ ಕಡೆ ನಮ್ಮ ಹುಲಿಗಳು ಬಂದುರಪ್ಪ, ಸಾಲ್ಟ ಮತ್ತು ಕಿಂಗ್ ಕೊಹ್ಲಿ. ಸಾಲ್ಟ್ ಅಣ್ಣ ಬರೋಣ ತಡೆಯಲ್ಲ, 4 ಹೊಡಿಬೇಕಂತ ಮಾಡೀನ್ರಿ. ಮತ್ತೇನು ಅಟ್ಟು ಯಾಕಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಹ್ಯಾಂಗೈತಪ್ಪ ಅಂತಂದ್ರೆ ಒಂದು 300 ಅಥವಾ 250 ರನ್ ಹೊಡೆದಪ್ಪ ಅಂತಂದ್ರೆ ಅದು ಒಂದು ಸ್ವಲ್ಪ ಜಲ್ದಿ ಹೊಡ್ಲಿಕ್ಕೆ ಒಂದು ಅನುಕೂಲ ಆಗ್ತೈತ್ರಿ. ಅಷ್ಟು ಪ್ರೆಷರ್ ಇರಲ್ರಿ. ಇದು ಏನು 90 100 ರನ್ ಒಳಗೆ ಇವಕ್ಕೆ ಏನು ಆಲ್ಔಟ್ ಮಾಡ್ತಾರೆ, ಅಷ್ಟೇ ಸಣ್ಣ ಟಾರ್ಗೆಟ್ ಕೊಡ್ತಾರೆ ನೋಡ್ರಿ. ಅದು ಡಿಫೆಂಡ್ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತ್ರಿ. ಅದು ಭಾಳ ಕಷ್ಟ ಆಗಿತ್ತು. ಮತ್ತೇನು ಈ ಕಡೆ ಕಿಂಗ್ ಕೊಹ್ಲಿ ಅವ್ರು ಔಟ್ ಆದ್ರಪ್ಪ, 12 ರನ್ನಿಗೆ ಔಟ್ ಆದರು. ಔಟ್ ಆಗ ಇನ್ನೇನು ಅವ್ನು ಮತ್ತೆ SRH ಮ್ಯಾಚ್ ಆದಂಗೆ ನನಗೆ ನಾನು ಅನ್ಕೊಂಡಿದ್ರೆ. ಯಾಕಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವ್ರು ಔಟ್ ಆಗ ಒಟ್ಟು ಮಂದಿ ಪಾಳಿ ಹಾಸ್ತಾರೆ ರೀ. ಆದರೆ ಈ ಸಾರಿ ಸಾಲ್ಟ್ ಅಣ್ಣ ಹೇಳಿದ್ರಿ, ನೀವು ಏನು ವಿಚಾರ ಮಾಡ್ಬಿಡ್ರಿ, ಇವತ್ತು ನಾ ಮ್ಯಾಚ್ ಗೆದ್ದಿಸೆ ಕೊಡ್ತೀನಿ ಅದಕ್ಕೆ ನಿತ್ತನ್ರಪ್ಪ. ಕಾಕ 54 ರನ್ ಹೊಡೆದ್ರಿ. ಅವನನ್ನ ಯಾರ್ದಾರನ್ರಿ 54 ರನ್ ನೋಡಿದ್ನು. ಆನಂತರ ಮಯಾಂಕ್ ಅಗರ್ವಾಲ್ ಅವ್ರನ್ನ ಔಟ್ ಆದ್ರಪ್ಪ. ಅಗರ್ವಾಲ್ ಅವ್ರನ್ನ ಔಟ್ ಆಗೋಣ. ಮತ್ತೇನು ಆದಪ್ಪ ಅನ್ಕೆ ವಿಕೆಟ್ಗಳು ಹೋಗೋದು. ಮತ್ತೇನು ವಿಕೆಟ್ ಮತ್ತೆ ಆನಂತರ ಮಯಾಂಕ್ ಅಗರ್ವಾಲ್ ಔಟ್ ಆಗೋಣ. ಈ ಕಡೆ ರಜತ್ ಪಟ್ಟಿದವ್ರು ಬಂದ್ರಪ್ಪ. ಏನು ವಿಚಾರ ಮಾಡ್ಬಿಡ್ರಿ, ನಾನು ಬಳ್ಳು ಮರೆಯಲ್ಲಕ್ಕೆ ಅವನು ಕಾಲು ನಿತ್ತಾಡ್ತೀನಿ ಅದಕ್ಕೆ ಬಂತು ಹುಲಿ. ಅದು ನಾನು ಎಂಥ ಬ್ಯಾಟಿಂಗ್ ರೀ ರಜತ್ ಪಟ್ಟಿದವ್ರವ್ರನ್ನು. ಈ ಕಡೆ 61 ಬಾಲಿಗೆ ಬರೀ 2 ರನ್ ಬೇಕೀಗ. ಲಾಸ್ಟ್ ಒಂದು ತಿಂಡಿ ಹಚ್ಚಿ 6 ಹೊಡೆದಕ್ಕೆ ಮ್ಯಾಚ್ ಮುಗಿಸಿ ದಂಡಿ ಹಚ್ಚಿಬಿಡ್ತು. 102 ಟಾರ್ಗೆಟ್ ಕೊಟ್ಟರು, 106 ರನ್ ಹೊಡಕ್ಕೆ ಮತ್ತೆ ಮ್ಯಾಚ್ ಮುಗಿಸಿ ಕಿಂಡಿ ಕಡಲ್ ಮಾಡಕ್ಕೆ ಫೈನಲ್ ಹೋಗಿ ಕೂತು ನಮ್ಮದು ಹುಲಿ ಹೇಟರ್ಸ್ಗಳಿಗೆ ಕುಂಡ್ಯಾ ಉರಿ ಏನಕ್ಕಾಲಿ ನಮ್ದು RCB ಗೆದ್ದಿತ್ತಾರ್ರಿ. ಇದು ಒಂದೇ ಒಂದು ಬೇಕಾಗಿತ್ತು. ಇವತ್ತು ಬಾಲಿಂಗ್ನು ಹಂಗೆ ಫೀಲ್ಡಿಂಗ್ ರೀ. ಒಟ್ಟಕ್ಕೆ ಅವು ಫೋರ್ ಹೋಗೋ ಬಾಲ್ಗಳನ್ನ ತಡೆದಕ್ಕೆ ಒಟ್ಟ ರನ್ ಕೊಡ್ಲಿರಿ. ಬರೀ 2 ರನ್ ಸೇವ್ ಮಾಡ್ಯಾರಿ, ಮತ್ತು 3 ರನ್ ಸೇವ್ ಮಾಡ್ಯಾರ. ಭಾರಿ ಫೀಲ್ಡಿಂಗ ಇವತ್ತಿಂದು ಬಾಲಿಂಗ್ ನೋಡಿದೆವಪ್ಪ ಅಂತಂದ್ರೆ ಎಷ್ಟು ಈ ಸೀಸನ್ ಒಳಗೆ ಒಟ್ಟನ್ನು ನೋಡಿಲ್ರಿ ನಾ ಇಂಥ ಬಾಲಿಂಗ. ನಿನ್ನೆದ ಬಾಲಿಂಗ್ ಭಾರಿ ಬಾಲಿಂಗ್ ಹಾಕಿದ್ರು ನಮ್ಮ ಹುಲಿಗಳು. ಇದೊಂದು ಬೇಕಿತ್ತು. ಫೈನಲ್ ಒಳಗೆ ಹಿಂಗೆ ಆಡ್ದವಪ್ಪ ಅಂತಂದ್ರೆ ಸಾಕ್ರಿ. ಫೈನಲ್ ಒಳಗೆ ಯಾಕಪ್ಪ ಭಾಳ ಅಂದ್ರೆ ಭಾಳ ಪ್ರೆಷರ್ ಇರ್ತೈತ್ರಿ. ಅಲ್ಲಿ ಹಿಂಗೆ 250-300 ಏನು ರನ್ ಆಗಲ್ರಿ. ಅಷ್ಟೇ ಒಂದು 150 ಅಥವಾ 180 ಹಿಂಗೆ 200 ಅಷ್ಟೇ ಟಾರ್ಗೆಟ್ ಆಗ್ತದೆ, ಹೆಚ್ಚಿಗೇನಾಗಲ್ಲ. ಅಂಥೊಳಗೆ ಫೈನಲ್ ಮ್ಯಾಚ್ ಅಹಮದಾಬಾದ್ ಸ್ಟೇಡಿಯಂ ರೀ. ಇಡೀ ವರ್ಲ್ಡ್ ಒಳಗೆ ಅದು ದೊಡ್ಡ ಸ್ಟೇಡಿಯಂ ಐತಿ. ಇಂಟರ್ನ್ಯಾಷನಲ್ ರೀ, ಸಾರಿ, ಅದರೊಳಗೆ ದೊಡ್ಡ ಸ್ಟೇಡಿಯಂ ಐತಿ. ಅದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಐತಿ. ಮತ್ತೀಗ ಇವತ್ತು ಸಂಜೆಗೆ ಮುಂಬೈ ಮತ್ತು ಗುಜರಾತ್ ಮ್ಯಾಚ್ ಐತ್ರಿ. ಅದು ಎಲಿಮಿನೇಟರ್. ಅಲ್ಲಿ ಮುಂಬೈನ ಗೆದಿಬೋದು ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಅವು ಗೊತ್ತಲ್ರಿ ನಿಮ್ಗೆ ರೀ, ಅವು ನಡೀತಾವ್ರಿ ಹಿಂಗೆ ಇರಲಿ. ಆದ್ರೆ ಗುಜರಾತ್ ಗೆದ್ದಿತ್ತಂದ್ರೂ ನಮಗೆ ಏನು ಪರಾಗಿ ಬಿಡಲ್ಲ, ಮುಂಬೈ ಗೆದ್ದಿತ್ತಂದ್ರೂ ಪರಾಗಿ ಬಿಡಲ್ಲ. ಮುಂಬೈ ಒಂದೇಳೆ ಗೆದ್ದಿತ್ತಪ್ಪ ಅಂದ್ರೆ ಕ್ವಾಲಿಫೈರ್ ಒಳಗೆ ಪಂಜಾಬ್ ಮತ್ತು ಮುಂಬೈ ಆಡ್ತದೆ. ಒಂದೇಳೆ ಗುಜರಾತ್ ಗೆದ್ದಿತ್ತಪ್ಪ ಅಂದ್ರೆ ಕ್ವಾಲಿಫೈರ್ ಒಳಗೆ ಪಂಜಾಬ್ ಮತ್ತು ಗುಜರಾತ್ ಆಡ್ತದೆ. ಅಲ್ಲಿ ಯಾವ್ಯಾವ ಬರ್ಲಿಕ್ಕೆ ಗೆದ್ದಿ ನಮಗೇನು ಪರಾಗಿ ಬಿಡೋದಿಲ್ಲ. ಅವಕ್ಕಂತೂ ಹೊಡ್ಯದೆ ಈ ವರ್ಷ DJ ಕುಣ್ಯದೆ. ಎಲ್ಲರೂ ನೀವು ಬಂದಿಟ್ಕೋರಿ. 18ನೇ ಸೀಸನ ಕಪ್ ಗೆಲ್ಲಲೇಬೇಕಾದ ರೀಸನ್ ಗೆದ್ದಿತ್ತದ. ಇದೇ ಏನಕ್ಕಾಲಿ ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಒಂದು ಖುಷಿ ಒಳಗೆ ರೀ ಫೈನಲ್ ಹೋಗಿ ಕೂತದ. ಹಂಗೆ ವಿಡಿಯೋ ಶೇರ್ ಮಾಡಿರಿ. ಮತ್ತೆ ಅಲ್ಲಿ ಸಿಗ್ತೀನಿ ರೀ. 3ನೇ ತಾರೀಕು ಫೈನಲ್ ಮ್ಯಾಚ್ ಬರೆದಿಟ್ಕೋರಿ. ಫಿಕ್ಸ್ ಮ್ಯಾಚ್ ನಮ್ಮದೇ ಐತಿ. ಮತ್ತು ಕಪ್ನು ನಮ್ಮದೇ. ಅವು ಹೇಟ್ರಸ್ಗಳಿಗೆ ಉರಿ ಹಚ್ಚೋರು ನಾವೇ. ಏನಕ್ಕಾಲಿ ಗೆದ್ದಿತ್ತಲ್ರಿ, ಇದೊಂದು ಬೇಕಿತ್ತು ನಮ್ಗೆ. ಮತ್ತೆ ಅಲ್ಲಿ ಸಿಗ್ತೀನಿ ರೀ. ಎಲ್ರಿಗೂ ಜೈ ಕರ್ನಾಟಕ, ಜೈ RCB. ಐ ಲವ್ ವಿರಾಟ್ ಕೊಹ್ಲಿ, ಜೈ RCB.